ಎಲ್ರಿಗೂ ನಮಸ್ಕಾರ. ಶ್ರೀರಾಮರೂಪಕದಲ್ಲಿ ಯುದ್ಧಕಾಂಡ ಪ್ರಾರಂಭವಾಗಿದೆ. ಅಲ್ಲಿ ಸೇತು ಬಂಧನದ ಕೆಲಸ ಮುಗಿದಿದೆ. ವಾನರರೆಲ್ಲ ಸೇರಿ ಸೇತುವೆ ಕಟ್ಟಿದ್ದಾರೆ. ಸೇತು ಬಂಧವಾದ ಬಳಿಕ ಭಾರೀ ಸೈನ್ಯ ಜಮಾವಣೆ ಮಾಡಿಕೊಂಡು ಶ್ರೀರಾಮ ಲಂಕೆಗೆ ಪ್ರವೇಶಿಸ್ತಾನೆ. ಲಂಕೆಯ ಹೊರವಲಯದಲ್ಲಿ ಸೈನ್ಯ ಬೀಡ್ಬಿಟ್ಟಿದೆ. ಹಿಂದೆನೇ ರಾವಣ ಶುಕನನ್ನು ಸುಗ್ರೀವನೊಡನೆ ಸಂಧಾನಕ್ಕಾಗಿ ಕಳಿಸ್ಕೊಟ್ಟಿದ್ದ. ಅದನ್ನು ತಿಳಿದ ವಾನರರು ಶುಕನನ್ನು ಹಿಂಸಿಸಿದ್ರು. ಶ್ರೀರಾಮನ ಕೃಪೆಯಿಂದ ಶುಕನ ಬಿಡುಗಡೆ ಆಗಿತ್ತು. ಸುಗ್ರೀವ ಶುಕನ ಮೂಲಕವಾಗಿ ರಾವಣನಿಗೆ ಉತ್ತರವನ್ನು ಹೇಳಿ ಕಳಿಸ್ತಾನೆ. ಶ್ರೀರಾಮನಿಂದ ಬಿಡುಗಡೆ ಹೊಂದಿ ಶುಕ ಏನು ಮಾಡ್ತಾನೆ, ರಾವಣನ ಹತ್ರ ಹೋಗ್ಬಿಟ್ಟು ಶ್ರೀರಾಮನ ಸೈನ್ಯ ಆ ಶಕ್ತಿಯನ್ನೆಲ್ಲ ವಿವರಿಸ್ತಾನೆ. ಈಗ ರಾಮ ಸೈನ್ಯವು ಯುದ್ಧಶಾಸ್ತ್ರದ ನೀತಿಗೆ ಅನುಸಾರವಾಗಿ ವಾನರ ಸೈನ್ಯವು ವಿಭಾಗಿಸಿ ಸಜ್ಜಾಗಿದೆ. ವಾನರ ಸೈನ್ಯವು ಸುಂದರವಾಗಿ ವಿಭಜಿಸಲ್ಪಟ್ಟು ವ್ಯೂಹ ಕ್ರಮದಲ್ಲಿ ನಿಂತಿದೆ. ರಾವಣನು ಪುನಃ ಶುಕಸಾರಣರನ್ನು ಗುಟ್ಟಿನಲ್ಲಿ ವಾನರ ಸೈನ್ಯ ಸಮೂಹಕ್ಕೆ ಕಳಿಸ್ತಾನೆ. ವಿಭೀಷಣ ಅವರನ್ನು ಗುರುತಿಸ್ಬಿಡ್ತಾನೆ. ಶ್ರೀರಾಮನ ಕೃಪೆಯಿಂದ ಅವರು ಪುನಃ ಬಿಡುಗಡೆ ಹೊಂದಿ ಸಂದೇಶವನ್ನು ಹೊತ್ತು ಲಂಕೆಗೆ ವಾಪಸ್ಸಾಗಿ ರಾವಣನಿಗೆ ಸಮಾಧಾನ ಹೇಳ್ತಾರೆ. ಸಾರಣ ರಾವಣನಿಗೆ ವಾನರ ದಂಡನಾಯಕರ ಪರಿಚಯವನ್ನು ಮಾಡಿಕೊಡ್ತಾನೆ. ಶುಕ ಶ್ರೀರಾಮ ಮೊದಲಾದ ಪ್ರಧಾನರನ್ನು ರಾವಣನಿಗೆ ಪರಿಚಯ ಮಾಡಿಕೊಡ್ತಾನೆ. ರಾವಣ ಶುಕಸಾರಣರನ್ನು ಮೂದಲಿಸಿ ಹೊರಕಟ್ಟುತ್ತಾನೆ. ರಾವಣನಿಂದ ಕಳುಹಿಸಲ್ಪಟ್ಟಿದ್ದ ಇತರ ಗುಪ್ತಚರರು ಶ್ರೀರಾಮನ ಕೃಪೆಯಿಂದ ವಾನರರ ಉಪಟಳವನ್ನು ತಪ್ಪಿಸಿಕೊಂಡು ಲಂಕೆಗೆ ವಾಪಸ್ಸಾಗ್ತಾರೆ. ಗೂಢಾಚಾರರು ರಾವಣನಿಗೆ ವಾನರ ಸೇನೆಯ ಸ್ವರೂಪವನ್ನು ತಿಳಿಸಿ ಮುಖ್ಯರಾದವರ ಪರಿಚಯ ಮಾಡಿಕೊಡ್ತಾನೆ. ಗೂಢಾಚಾರರು ಕ್ಷೋಭೆಗೊಳಿಸಿದಾಗ ಅವರಿಗೆ ಅಸಾಧ್ಯವಾದ ವಾನರ ಸೈನ್ಯವು ಮತ್ತು ಶ್ರೀರಾಮನು ಸುವೇಲ ಪರ್ವತದ ಬಳಿ ಬೀಡು ಬಿಟ್ಟಿರತಕ್ಕಂತಹ ವಾರ್ತೆಯನ್ನು ರಾವಣನಿಗೆ ಹೇಳ್ತಾರೆ. ರಾವಣ ಉದ್ವಿಗ್ನನಾಗ್ತಾನೆ. ಬಳಿಕ ರಾವಣ ವಿದ್ಯುಜ್ಜಿಹ್ವನೆಂಬ ಮಹಾಬಲಿಷ್ಠನಾದ ಮಾಯಾವಿಯಾದ ರಾಕ್ಷಸನನ್ನು ಜೊತೆಯಲ್ಲಿ ಕರೆದುಕೊಂಡು ಸೀತೆ ಜೊತೆ ಹೋಗ್ತಾನೆ. ಅಂದರೆ ಸೀತೆ ಇದ್ದ ಕಡೆ ಹೋಗ್ತಾನೆ. ವಿದ್ಯುಜ್ಜಿಹ್ವ ಮಾಯಾಮಯವಾಗಿರ್ತಕ್ಕಂಥ ಶ್ರೀರಾಮನ ತಲೆಯನ್ನು ಮತ್ತು ಬಾಣಗಳೊಡನೆ ದೊಡ್ಡ ಧನಸ್ಸನ್ನು ಹಿಡಿದು ರಾವಣನಿಗೆ ತೋರಿಸ್ತಾನೆ. ರಾವಣ ಸೀತೆ ಬಳಿ ಬಂದು, ಮಂಗಳಾಂಗಿಯೇ, ನಾನೆಷ್ಟೇ ಸಾಂತ್ವನದ ಮಾತುಗಳನ್ನು ಹೇಳಿದರೂ ನೀನು ನನ್ನ ಮಾತುಗಳನ್ನು ಮಾನ್ಯ ಮಾಡ್ತಿರಲಿಲ್ಲ. ನೀನು ಸಂಪೂರ್ಣವಾಗಿ ಆ ರಾಮನನ್ನೇ ಆಶ್ರಯಿಸಿದ್ದ ಕಾರಣ ಹೀಗೆ ಮಾಡ್ತಿದ್ದೆ. ಆದರೆ ಖರನನ್ನು ಸಂಹರಿಸಿದ ನಿನ್ನ ಪತಿಯು ಯುದ್ಧದಲ್ಲಿ ನನ್ನಿಂದಲೇ ಹತನಾಗಿದ್ದಾನೆ. ಸಸೈನ್ಯವಾದ ನಿನ್ನ ಪತಿಯು ನನ್ನ ಸೈನಿಕರಿಂದ ಕೊಲ್ಲಲ್ಪಟ್ಟಿದ್ದಾನೆ. ರಕ್ತದಿಂದ ತೊಯ್ದು ಹೋಗಿರುವ ಧೂಳಿನಿಂದ ಸಮಾವೃತವಾಗಿರ್ತಕ್ಕಂಥ ನಿನ್ನ ಪತಿಯ ಶಿರಸ್ಸನ್ನು ನಿನಗೆ ತೋರಿಸುವ ಸಲುವಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ, ತೋರಿಸ್ತಾ ಇದ್ದೀನಿ ಅಂತ ಹೇಳಿ ವಿದ್ಯುಜ್ಜಿಹ್ವನನ್ನು ಕರೆದು ರಾಮನ ಶಿರಸ್ಸನ್ನು ಸೀತೆಯ ಮುಂದೆ ಇಡಲಿಕ್ಕೆ ಹೇಳ್ತಾನೆ. ವಿದ್ಯುಜ್ಜಿಹ್ವ ಹಾಗೇ ಮಾಡ್ದ. ರಾವಣ ರಾಮನ ಶಿರಸ್ಸಿನೊಂದಿಗೆ ರಾಮನ ಧನುಸ್ಸನ್ನೂ ಸೀತೆ ಮುಂದೆ ಇಡ್ತಾನೆ. ಬಳಿಕ ಸೀತೆಗೆ ಈಗಲಾದರೂ ನೀನು ನನ್ನ ವಶಲಾಗುವಂಥ ನಾಚಿಕೆ ಇಲ್ಲದೆ ಹೇಳ್ತಾನೆ. ಸೀತೆ ರಾಮನ ಶಿರಸ್ಸನ್ನು ನೋಡಿ ನಿಜವಾಗಿಯೂ ರಾಮ ಹತನಾದನೆಂದೇ ತಿಳ್ಕೊಂಡ್ಬಿಟ್ಟು ಅಲಕ್ಷಣ ಮಾಡ್ತಾಳೆ. ರಾಮನಿಗೆ ನನ್ನನ್ನೂ ಸಂಹರಿಸಿಬಿಡು, ರಾಮನೊಂದಿಗೆ ನಾನೂ ಹೋಗುತ್ತೇನೆ ಅಂತ ಕೇಳಿಕೊಳ್ತಾಳೆ. ಅಷ್ಟರಲ್ಲಿ ರಾವಣನಿಗೆ ಕರೆ ಬಂತು ಅಂತ ಹೇಳಿ ಹೊರಟೋಗ್ತಾನೆ ರಾವಣ. ರಾಮನ ಶಿರಸ್ಸು ಮಾಯವಾಗೋಯ್ತು. ಅಂದರೆ ಅವನು ತಂದಿಟ್ಟಿರೋ ಶಿರಸ್ಸು ಮಾಯ ಆಗೋಯ್ತು ಅವನು ಹೋಗ್ತಿದ್ದ ಹಾಗೇನೆ. ಸರಮ ಎಂಬ ರಾಕ್ಷಸಿಯು ಸೀತೆಯನ್ನು ಸಂತೈಸಿ ಎಲ್ಲವೂ ರಾವಣನ ಮಾಯೆ ಅಂತ ಹೇಳಿ ಸೀತೆಯನ್ನು ಸಮಾಧಾನ ಪಡಿಸ್ತಾಳೆ. ಶ್ರೀರಾಮ ಲಂಕೆಗೆ ಬಂದಿರುವನೆಂದು ಅವನೇ ಗೆಲ್ಲುವನೆಂದು ವಿಶ್ವಾಸವನ್ನು ಅವಳು ತುಂಬುತ್ತಾಳೆ. ಇತ್ತ ಶ್ರೀರಾಮ ಶಂಖಧ್ವನಿಯಿಂದ ಮಿಳಿತವಾದ ಭೇರಿ ಶಬ್ದದೊಡನೆ ಲಂಕಾಪಟ್ಟಣವನ್ನು ಆಕ್ರಮಿಸ್ತಾನೆ. ಶಂಖ ಭೇರಿಗಳ ದಿನಾದವನ್ನು ಕೇಳಿ ರಾಕ್ಷಸೇಶ್ವರನಾದ ರಾವಣ ಮುಹೂರ್ತ ಕಾಲದವರೆಗೆ ಮನಸ್ಸಿನಲ್ಲಿಯೇ ಚಿಂತಿಸ್ತಾ ಇದ್ದು ಬಳಿಕ ಅಲ್ಲಿ ನೆರೆದಿದ್ದ ಮಂತ್ರಿಗಳನ್ನು ಆಕ್ಷೇಪಿಸುತ್ತಾ, ನೀವೆಲ್ಲರೂ ನಿಜವಾದ ಪರಾಕ್ರಮವುಳ್ಳವರೆಂಬುದನ್ನು, ಯುದ್ಧದಲ್ಲಿ ಪರಾಕ್ರಮದಿಂದ ಕಾದಾಡುವಿರೆಂಬುದನ್ನು ನಾನು ನಂಬಿದ್ದೇನೆ ಅಂತಾನೆ. ರಾವಣನ ಮಾತನ್ನು ಕೇಳಿದ ಅವನ ಅಜ್ಜ ಮಹಾಪ್ರಾಜ್ಞನಾದ ಮಾಲ್ಯವಂತ ರಾವಣನಿಗೆ ಶ್ರೀರಾಮನೊಂದಿಗೆ ಸಂಧಿ ಮಾಡಿಕೊಳ್ತಕ್ಕಂಥ ಸಲಹೆಯನ್ನು ಕೊಡ್ತಾನೆ. ಹಲವಾರು ಅಪಶಕುನಗಳು ಲಂಕೆಯಲ್ಲಿ ಕಾಣಬರ್ತಾ ಇದೆ ಅಂತಲೂ ಹೇಳ್ತಾನೆ.
ಭಗವಂತನಾದ ಮಹಾವಿಷ್ಣುವೇ ಮಾನವ ದೇಹವನ್ನು ಧರಿಸಿ ರಾಮನಾಗಿ ಅವತರಿಸಿದ್ದಾನೆ ಅಂತ ತಿಳಿದು ಬಂದಿದೆ. ರಾಮ ಸಾಮಾನ್ಯ ಮನುಷ್ಯನಲ್ಲ, ಅವನು ಸಮುದ್ರದ ಮಧ್ಯದಲ್ಲಿ ಅದ್ಭುತವಾದ ಸೇತುವೆಯನ್ನು ಕಟ್ಟಿದ್ದಾನೆ. ಅಂತಹ ಶ್ರೀರಾಮನೊಡನೆ ಸಂಧಿ ಮಾಡ್ಕೋ, ಸೀತೆಯನ್ನು ಅವನಿಗೆ ಒಪ್ಪಿಸ್ಬಿಡು ಅಂತ ಮಾಲ್ಯವಂತ ಹೇಳ್ತಾನೆ. ಮಾಲ್ಯವಂತನನ್ನು ರಾವಣನು ಆಕ್ಷೇಪಿಸಿ ನಗರ ರಕ್ಷಣೆಯ ವ್ಯವಸ್ಥೆಯನ್ನು ಏರ್ಪಡಿಸಿ ಅಂತಃಪುರಕ್ಕೆ ಹೋಗ್ತಾನೆ. ರಾವಣನು ಲಂಕೆಯ ರಕ್ಷಣೆಗಾಗಿ ಮಾಡಿರ್ತಕ್ಕಂಥ ವ್ಯವಸ್ಥೆಯನ್ನು ವಿಭೀಷಣನು ಶ್ರೀರಾಮನಿಗೆ ಡಿಟೇಲಾಗಿ ಎಲ್ಲ ಹೇಳ್ತಾನೆ, ಏನೇ ಹೆಂಗಿದೆ ಅಂತ. ಶ್ರೀರಾಮ ತನ್ನ ಸೇನಾ ನಾಯಕರಿಗೆ 4 ದ್ವಾರಗಳನ್ನು ಆಕ್ರಮಿಸಲು ಆದೇಶವನ್ನು ಕೊಡ್ತಾನೆ. ನಂತರ ಶ್ರೀರಾಮ ಪ್ರಮುಖ ವಾನರನೊಡನೆ ಸುವೇಲ ಪರ್ವತವನ್ನು ಹತ್ತಿ ರಾತ್ರಿ ಅಲ್ಲೇ ಬಿಡಾರ ಮಾಡ್ತಾನೆ. ಅಲ್ಲೇ ಸುವೇಲ ಪರ್ವತದಲ್ಲಿ ನಿಂತುಕೊಂಡು ಲಂಕಾಪಟ್ಟಣವನ್ನು ವೀಕ್ಷಿಸ್ತಾ ಇದ್ದಾನೆ. ತ್ರಿಕೂಟ ಪರ್ವತದ ಶಿಖರದಲ್ಲಿ ವಿಶ್ವಕರ್ಮನಿಂದ ನಿರ್ಮಿಸಲ್ಪಟ್ಟಿದ್ದ ಲಂಕಾಪಟ್ಟಣವನ್ನು ನೋಡ್ತಾನೆ. ಲಂಕಾಪಟ್ಟಣದ ಗೋಪುರದ ತುದಿಯಲ್ಲಿ ನಿಂತಿದ್ದ ರಾವಣನನ್ನೂ ನೋಡ್ತಾನೆ. ವಾನರ ನಾಯಕರು ಮತ್ತು ಶ್ರೀರಾಮನು ನೋಡುತ್ತಿದ್ದಂತೆಯೇ ಸುಗ್ರೀವ ರಾವಣನ ದರ್ಶನದಿಂದ ಕೆರಳಿ ಮೇಲೆದ್ದು ನಿಂತುಕೊಂಡು ತಕ್ಷಣ ಹಾರಿ ರಾವಣನ ಹತ್ರ ಓಡೋಗ್ಬಿಡ್ತಾನೆ. ಛಂಗಂತ ಹಾರಿಕೊಂಡು ಬಂದುಬಿಟ್ಟು ಮಲ್ಲಯುದ್ಧ ಮಾಡ್ತಾನೆ. ರಾವಣನೂ ಅಷ್ಟೇ ಮಾಯಾಶಕ್ತಿಯನ್ನು ಪ್ರಯೋಗಿಸ್ತಾನೆ. ಅದನ್ನು ತಿಳಿದು ಸುಗ್ರೀವ ಆಕಾಶಕ್ಕೆ ಹಾರ್ತಾನೆ. ಸುಗ್ರೀವ ತಿರುಗಿ ಬಂದಾಗ ಶ್ರೀರಾಮ ಇನ್ನು ಮುಂದೆ ಇಂತಹ ದುಸ್ಸಾಹಸಕ್ಕೆ ಕೈ ಹಾಕಬೇಡ ಅಂತ ಎಚ್ಚರಿಸ್ತಾನೆ. ಶ್ರೀರಾಮ 4 ಮಹಾದ್ವಾರಗಳನ್ನು ಆಕ್ರಮಿಸಿದಾಗ ವಾನರ ಸೈನ್ಯವನ್ನು ವಿಭಜಿಸಿ ಕಳುಹಿಸ್ಕೊಡ್ತಾನೆ. 4 ಮಹಾದ್ವಾರಗಳಿಗೆ ಅಟ್ಯಾಕ್ ಮಾಡಲಿಕ್ಕೆ ಕಳಿಸ್ಕೊಡ್ತಾನೆ. ಲಂಕಾಪಟ್ಟಣದ ಉತ್ತರದ ಹೆಬ್ಬಾಗಿಲನ್ನು ಲಕ್ಷ್ಮಣ ಸಹಿತನಾಗಿ ಶ್ರೀರಾಮನು ಸೈನ್ಯದೊಂದಿಗೆ ಆಕ್ರಮಿಸ್ತಾನೆ. ವಾನರ ಸೇನಾಪತಿಯಾದ ನೀಲ ಮೈಂದ ದ್ವಿಧರೊಡನೆ ಲಂಕಾಪಟ್ಟಣದ ಪೂರ್ವದ್ವಾರವನ್ನು ಆಕ್ರಮಿಸ್ತಾರೆ. ಮಹಾಬಲಿಷ್ಠನಾದ ಅಂಗದ ಋಷಭ, ಗವಾಕ್ಷ, ಗಜ, ಗವಯರೊಡನೆ ದಕ್ಷಿಣ ಮಹಾದ್ವಾರವನ್ನು ಆಕ್ರಮಿಸಿ ನಿಂತ್ಕೋತಾರೆ. ಪ್ರಮಾಥಿ, ಪ್ರಘಸರೊಡನೆ ಇನ್ನೂ ವೀರನಾಯಕರೊಡನೆ ಸೇರಿ ಮಹಾಬಲಿಷ್ಠನಾದ ಹನುಮಂತ ಪಶ್ಚಿಮ ದ್ವಾರವನ್ನು ಆಕ್ರಮಿಸ್ತಾನೆ. ಉತ್ತರಕ್ಕೂ ಮತ್ತು ಪಶ್ಚಿಮಕ್ಕೂ ಮಧ್ಯಭಾಗದ ವಾಯವ್ಯ ದಿಕ್ಕಿನಲ್ಲಿದ್ದ ರಾಕ್ಷಸ ಸೇನೆಯ ತುಕಡಿಯನ್ನು ಗರುಡ ಮಾರುತರ ವೇಗಕ್ಕೆ ಸಮಾನ ವೇಗರಾಗಿರ್ತಕ್ಕಂತಹ ವಾನರ ವೀರರೊಡನೆ ಸುಗ್ರೀವ ಆಕ್ರಮಿಸ್ತಾನೆ. ಈ ಕಡೆ ಶ್ರೀರಾಮ ಏನು ಮಾಡ್ತಾನೆ, ಮುಂದಿನ ಕರ್ತವ್ಯವನ್ನು ತಿಳಿಯುವ ಇಚ್ಛೆಯಿಂದ ಮಂತ್ರಿಗಳ ಜೊತೆ ಮತ್ತೆ ಸಮಾಲೋಚನೆ ಮಾಡಿ ಹೇಗೆ ನಾವು ಮುಂದಿನ ಕೆಲಸ ಮಾಡೋದು ಅಂತ ತೀರ್ಮಾನಿಸ್ತಾನೆ. ಸಾಮ, ದಾನ, ಭೇದ, ದಂಡೋಪಾಯಗಳನ್ನು ಅನುಕ್ರಮವಾಗಿ ಪ್ರಯೋಗಿಸೋದ್ರಿಂದ ದೊರೆಯುವ ಪ್ರಯೋಜನವನ್ನು ಚೆನ್ನಾಗಿ ತಿಳಿದಿದ್ದ ಶ್ರೀರಾಮ ರಾಜಧರ್ಮವನ್ನು ಜ್ಞಾಪಿಸಿಕೊಳ್ಳುತ್ತಾ ವಿಭೀಷಣನ ಅನುಮತಿಯನ್ನು ಪಡೆದು ಅಂಗದನನ್ನು ಮತ್ತೆ ರಾಯಭಾರಿಯಾಗಿ ಕಳಿಸ್ಕೊಟ್ಟ. ಯಾಕೆಂದರೆ ಡೈರೆಕ್ಟಾಗಿ ಅಟ್ಯಾಕ್ ಮಾಡೋದು ಬೇಡ, ಇನ್ನೊಂದು ಸರ್ತಿ ನಾವು ಕಳಿಸ್ಕೊಟ್ಬಿಡೋಣ, ಒಂದು ಶಾಂತಿ ಸಂದೇಶವನ್ನು ನೋಡೋಣ ಏನಾಗುತ್ತೆ ಅಂತ ಅಂಗದನನ್ನು ಕಳಿಸ್ಕೊಡ್ತಾರೆ. ಸೀತೆಯನ್ನು ಒಪ್ಪಿಸು, ವ್ಯರ್ಥವಾದ ಕದನ ಬೇಡ. ಸೀತೆಯನ್ನು ಒಪ್ಪಿಸಿದೆಯಾದರೆ ಇಷ್ಟೂ ಸೇನೆಯನ್ನು ಕಟ್ಟಿಕೊಂಡು ಸುಮ್ಮನೆ ತೆರಳುತ್ತೇನೆ, ಪ್ರಾಮಾಣಿಕವಾಗಿ ವರ್ತಿಸು ಎಂಬ ಸಂದೇಶವನ್ನು ಸಂಧಾನಕ್ಕಾಗಿಯೇ ಹೇಳಿ ಕಳುಹಿಸಿಕೊಡ್ತಾನೆ. ಅತುಲ ಪರಾಕ್ರಮಿಯಾದ ಅಂಗದ ಧೈರ್ಯದಿಂದ ಲಂಕೆಯೊಳಗೆ ಹಾರ್ತಾನೆ. ಲಂಕಾಧೀಶನಿಗೆ ಸಾಕೇತಾಧಿಪನ ಸಂದೇಶವನ್ನು ಸಾರ್ತಾನೆ. ಆದರೆ ರಾವಣ ಸಂಧಾನಕ್ಕೆ ಒಪ್ಪಲೇ ಇಲ್ಲ. ಬದಲಾಗಿ ರಾವಣ ಕೋಪಗೊಂಡು ದುರ್ಬುದ್ಧಿಯ ಈ ವಾನರನ್ನು ಈಗಲೇ ಹಿಡೀರಿ, ಕೊಂದು ಹಾಕಿರಿ ಅಂತ ಮಂತ್ರಿಗಳಿಗೆ ಹೇಳ್ತಾರೆ. ರಾವಣನ ಆಜ್ಞೆಯಂತೆ 4 ಭಯಂಕರರಾದ ರಾಕ್ಷಸರು ಅಂಗದನನ್ನು ಹಿಡಿದುಕೊಡ್ತಾರೆ. ಅಂಗದ ರಾಕ್ಷಸರ ಸಮೇತ ಮೇಲಕ್ಕೆ ಹಾರ್ತಾನೆ. ಹಾಗೆ ಹಾರಿದ ರಭಸಕ್ಕೆ ಅವನನ್ನು ಹಿಡಿದಿದ್ದ ರಾಕ್ಷಸರು ಕೆಳಗೆ ಬಿದ್ದೋಗ್ಬಿಡ್ತಾರೆ. ಪರ್ವತದ ಶಿಖರದಂತೆ ಎತ್ತರವಾಗಿದ್ದ ರಾಕ್ಷಸೇಂದ್ರನ ಪ್ರಾಸಾದದ ಶಿಖರವನ್ನು ಪ್ರತಾಪವಂತನಾದ ವಾಲಿಯ ಮಗನು ನೋಡ್ತಾನೆ. ಅಂಗದನ ಕಾಲುಗಳಿಂದ ಸಮಾಕ್ರಾಂತವಾದ ಪ್ರಾಸಾದ ಶಿಖರವು ರಾವಣನನ್ನು ನೋಡುತ್ತಿದ್ದಂತೆಯೇ ಭಗ್ನವಾಗಿ ಕೆಳಕ್ಕೆ ಬಿದ್ದೋಗುತ್ತೆ. ಅಂಗದ ಗಟ್ಟಿಯಾಗಿ ಘರ್ಜಿಸುತ್ತಾ ಆಕಾಶ ಮಾರ್ಗವಾಗಿ ಹಾರು ಹೋಗ್ತಾನೆ. ಶ್ರೀರಾಮ ರಾವಣನ ದುರ್ನಡತೆಯು ಅತಿಯಾದುದನ್ನು ಕಂಡು ಸಮಗ್ರ ಲಂಕೆಯನ್ನು 4 ದಿಕ್ಕುಗಳಿಂದ ಮುತ್ತಿಗೆ ಹಾಕ್ತಾನೆ. ವಾನರರಿಗೂ ರಾಕ್ಷಸರಿಗೂ ಯುದ್ಧ ಶುರುವಾಗುತ್ತೆ. ಸೂರ್ಯಾಸ್ತದ ನಂತರವೂ ಯುದ್ಧ ಮುಂದುವರಿತಿರುತ್ತೆ. ಶ್ರೀರಾಮನನ್ನು ಎದುರಿಸಿ ಯುದ್ಧ ಮಾಡಲು ಬಂದ ಇತರ ರಾಕ್ಷಸರೂ ಕೂಡ ಬೆಂಕಿಯ ಬಳಿಗೆ ಹೋಗುವ ಪತಂಗದ ಹುಳುಗಳಂತ ಕ್ಷಣಮಾತ್ರದಲ್ಲಿ ಅವಸಾನ ಹೊಂದಿಬಿಡ್ತಾರೆ. ಅಂಗದ ಶತ್ರುಗಳನ್ನು ಸಂಹರಿಸಲು ಇಂದ್ರಜಿತುವನ್ನು ಗಾಯಗೊಳಿಸಿ ಅವನ ಸಾರಥಿಯನ್ನು ಕುದುರೆಗಳನ್ನು ಯಮಲೋಕಕ್ಕೆ ಕಳಿಸ್ತಾನೆ. ಅಂಗದನಿಂದ ಪರಾಜಿತನಾದ ಇಂದ್ರಜಿತು ಮಾಯಾಗೋಗ್ತಾನೆ. ಇಂದ್ರಜಿತುವಿಗೆ ಭಯಂಕರ ಕೋಪ ಬಂದು ಅದೃಶ್ಯನಾಗಿಯೇ ಅವನು
ಇದ್ಬಿಟ್ಟು ವಜ್ರಾಯುಧಕ್ಕೆ ಸಮಾನವಾದ ಬಾಣಗಳನ್ನು ಸುರಿಸಕ್ಕೆ ಶುರು ಮಾಡ್ತಾನೆ. ಹೀಗೆ ಮಾಯೆಯಿಂದ ಯುದ್ಧ ಮಾಡ್ತಾ ಇದ್ದಾನೆ. ಎಲ್ಲ ಪ್ರಾಣಿಗಳಿಗೂ ಅದೃಶ್ಯನಾಗಿ ಮೋಸದಿಂದ ಇಂದ್ರಜಿತ್ತು ರಾಮಲಕ್ಷ್ಮಣಗಳಿಗೂ ಮೋಸ ಮಾಡ್ತಾ ಕಡೆಗೆ ಅವರಿಬ್ಬರಿಗೆ ವಿಮೋಹ ಗೊತ್ತಾಗಲೇಬಾರ್ದು ಆ ಥರ ಅವರಿಬ್ಬರು ನಾಗಬಾಣಗಳಿಂದ ಬಂಧಿಸಿಬಿಡ್ತಾನೆ. ರಾಮಲಕ್ಷ್ಮಣರ ಶರೀರಗಳನ್ನು ಸ್ವಲ್ಪವಾದರೂ ಬಾಣಗಳಿಲ್ಲದ ಸ್ಥಳವೇ ಇಲ್ಲದ ರೀತಿಯಲ್ಲಿ ಮುಚ್ಚಿಬಿಡ್ತಾನೆ. ಗಾಯಗಳಿಂದ ಬಹಳವಾಗಿ ರಕ್ತ ಪಾಪ ಸುರಿಯಕ್ಕೆ ಶುರುವಾಗುತ್ತೆ. ರಾಮ ಲಕ್ಷ್ಮಣರ ಸ್ಥಿತಿಯನ್ನು ನೋಡಿ ವಾನರರು ದುಃಖ ತಪ್ತರಾಗ್ತಾರೆ. ರಾವಣಿಗಂತೂ ಭಾಳ ಖುಷಿಯಾಯಿತು. ಸೀತೆಯ ರಕ್ಷಕಿಯರಾಗಿದ್ದ ತ್ರಿಜಟೆ ಮೊದಲಾದ ರಾಕ್ಷಸರನ್ನು ಕರೆದು ರಾಮ ಲಕ್ಷ್ಮಣರು ಇಂದ್ರಜಿತುವಿನಿಂದ ಹತರಾದರು ಅಂತ ತಿಳಿಸ್ಲಿಕ್ಕೆ ಹೇಳಿ ಅಂತ ಕಳಿಸ್ತಾನೆ. ಅನಂತರ ಸೀತೆಯನ್ನು ಪುಷ್ಪಕ ವಿಮಾನದಲ್ಲಿ ಹತ್ತಿಸಿಕೊಂಡು ಯುದ್ಧ ಭೂಮಿಗೆ ಹೋಗಿ ಅಲ್ಲಿ ಮೃತರಾಗಿ ಬಿದ್ದಿರುವ ಇಬ್ಬರನ್ನು ತೋರಿಸಿರಿ, ಅನಂತರ ಅವಳು ಅನಿವಾರ್ಯವಾಗಿ ತಾನಾಗಿ ನನ್ನ ಬಳಿಗೆ ಬರ್ತಾಳೆ ಅಂತ ಹೇಳಿ ಕಳಿಸ್ತಾನೆ. ರಾವಣ ಹೇಳಿದಂತೆ ಪಾಪ ರಾಕ್ಷಸಿಯರೆಲ್ಲ ಸೀತೆಗೆ ಈ ವಿಷಯ ರಾಮ ಲಕ್ಷ್ಮಣರು ಹೋಗ್ಬಿಟ್ಟು ಅನ್ನೋ ವಿಷಯ ತಿಳಿಸ್ಬಿಟ್ಟು ಪುಷ್ಪಕ ವಿಮಾನದಲ್ಲಿ ಅವಳನ್ನು ಕರ್ಕೊಂಡು ಯುದ್ಧರಂಗಕ್ಕೆ ಬರ್ತಾರೆ. ಸೀತೆ ಅಲ್ಲಿ ಸತ್ತು ಬಿದ್ದ ವಾನರರನ್ನು ಕಡೆಗೆ ರಾಮಲಕ್ಷ್ಮಣರ ಸ್ಥಿತಿಯನ್ನು ನೋಡಿ ಅಳಕ್ಕೆ ಶುರು ಮಾಡ್ತಾಳೆ. ಸಾಮುದ್ರಿಕಾಳಕ್ಷರಗಳನ್ನು ಜ್ಯೋತಿಷ್ಯದ ಸಿದ್ಧಾಂತಗಳನ್ನು ತಿಳಿದ ವಿದ್ವಾಂಸರು ನನ್ನನ್ನು ಪುತ್ರವತಿ ಎಂದು ದೀರ್ಘ ಸುಮಂಗಲಿ ಎಂದೂ ಹೇಳಿದರು. ಹಾಗಾದರೆ ಅವರೆಲ್ಲ ಸುಳ್ಳಾಡವರೇ? ಹೀಗೆ ಬಹಳ ಹೊತ್ತು ಯೋಚನೆ ಮಾಡ್ತಾಳೆ, ಅಳಕ್ಕೆ ಶುರು ಮಾಡ್ತಾಳೆ. ಆಗ ತ್ರಿಜಟೆ ಹೇಳ್ತಾಳೆ, ರಾಮ ಲಕ್ಷ್ಮಣರು ಸತ್ತಿಲ್ಲ, ಪುಷ್ಪಕ ವಿಮಾನದಲ್ಲಿ ವಿಧವೆಯನ್ನು ಕೂರಿಸಲು ಸಾಧ್ಯವಿಲ್ಲವಾದ್ದರಿಂದ ನೀನು ಮುತ್ತೈದೆಯಾಗಿಯೇ ಇದ್ದೀಯಾ ಅಂತಕ್ಕಂಥದ್ದು ಸತ್ಯವಾದ ಮಾತು ಅಂತ ಹೇಳ್ತಾಳೆ. ತ್ರಿಜಟೆ ನಾನಾ ವಿಧವಾಗಿ ರಾಮ ಲಕ್ಷ್ಮಣರು ಸತ್ತಿಲ್ಲ ಅಂತ ನಿರೂಪಿಸ್ತಾಳೆ. ಸೀತೆ ಆಗ ಒಪ್ಕೊಂಡು ಮತ್ತೆ ಲಂಕೆಗೆ ವಾಪಸ್ ಹೋಗಿ ಅಶೋಕವನವನ್ನು ಸೇರ್ತಾಳೆ. ಈ ಕಡೆ ರಣರಂಗದಲ್ಲಿ ಘೋರವಾದ ಶರಬಂಧನದಿಂದ ಬಂಧಿಸಲ್ಪಟ್ಟಿದ್ದ ರಕ್ತದಲ್ಲಿ ಮುಳುಗಿ ಹೋಗಿದ್ದ ರಾಮ ಲಕ್ಷ್ಮಣರು ನಿಟ್ಟುಸಿರು ಬಿಡುತ್ತಾ ಮಲ್ಕೊಂಡಿರ್ತಾರೆ. ಈ ಮಧ್ಯದಲ್ಲಿ ಶ್ರೀರಾಮ ಬಾಣಗಳ ಬಂಧನದಿಂದ ಬಂಧಿಸಲ್ಪಟ್ಟಿದ್ದರೂ ಸ್ಥೈರ್ಯದಿಂದಲೂ ಶಕ್ತಿ ಸಂಪನ್ನತೆಯಿಂದಲೂ ಕೂಡಿದವನಾದ್ದರಿಂದ ಮೂರ್ಛೆಯಿಂದ ಎಚ್ಚರಗೊಳ್ತಾನೆ. ಆಗ ಅವನು ಗಾಯಗೊಂಡು ಪಕ್ಕದಲ್ಲೇ ಮಲಗಿದ್ದ ಲಕ್ಷ್ಮಣನನ್ನು ನೋಡಿ ಅಳಕ್ಕೆ ಶುರು ಮಾಡ್ತಾನೆ. ಇಲ್ಲಿ ರಾಮನಿಗೆ ಲಕ್ಷ್ಮಣನ ಮೇಲಿನ ಭ್ರಾತೃ ಪ್ರೇಮವನ್ನು ನಾವು ನೋಡ್ಬೋದು. ಅಯ್ಯೋ, ಯುದ್ಧದಲ್ಲಿ ಪರಾಜಿತನಾಗಿ ಇಲ್ಲಿ ಬಿದ್ದಿರುವ ಲಕ್ಷ್ಮಣನನ್ನು ನೋಡುತ್ತಿದ್ದೇನಲ್ಲ, ಇನ್ನು ಮುಂದೆ ನನಗೆ ಸೀತೆಯಿಂದ ಏನಾಗಬೇಕಾಗಿದೆ ಅಥವಾ ಬದುಕಿನಿಂದಾದರೂ ಯಾವ ಪ್ರಯೋಜನವಿದೆ? ಲೋಕದಲ್ಲಿ ಹುಡುಕಿದರೆ ಸೀತೆಗೆ ಸಮಳಾದ ಬೇರೊಬ್ಬ ಹೆಂಗಸು ದೊರೆಯಬಹುದು. ಆದರೆ ಲಕ್ಷ್ಮಣನಂಥ ಸಚಿವನೂ ಯುದ್ಧ ಕೌಶಲಿಯೂ ಆದ ಬೇರೊಬ್ಬ ತಮ್ಮನು ನನಗೆ ಸಿಗಲಿಕ್ಕೆ ಸಾಧ್ಯವಿಲ್ಲ. ಲಕ್ಷ್ಮಣನೇನಾದರೂ ಅಸುನೀಗಿದರೆ ವಾನರರ ಎದುರಿನಲ್ಲೇ ನನ್ನ ಪ್ರಾಣವನ್ನು ತ್ಯಜಿಸುವೆನು. ಲಕ್ಷ್ಮಣನಿಲ್ಲದೆ ನಾನು ಅಯೋಧ್ಯೆಗೆ ಹೋದಲ್ಲಿ ಲಕ್ಷ್ಮಣನೆಲ್ಲೆಂದು ಕೇಳಿದರೆ ನಾನು ತಾಯಿಗೆ ಏನೆಂದು ಉತ್ತರಿಸಲಿ? ಸುಮಿತ್ರಿಯ ನಿಂದನೆಯನ್ನು ನಾನು ಖಂಡಿತವಾಗಿಯೂ ಸಹಿಸಿಕೊಳ್ಳಲಾರೆ. ಆದುದರಿಂದ ನಾನು ಇಲ್ಲಿಯೇ ದೇಹವನ್ನು ತ್ಯಜಿಸಿಬಿಡ್ತೇನೆ. ಬದುಕಿರೋದರಲ್ಲಿ ನನಗೆ ಉತ್ಸಾಹವೇ ಇಲ್ಲ. ಯಾರ ಸಲುವಾಗಿ ಈ ಲಕ್ಷ್ಮಣನು ಶರತಲ್ಪದಲ್ಲಿ ಪ್ರಾಣ ತೊರೆದವನಂತೆ ಬಿದ್ದಿರುವನೋ ಅಂತಹ ಅನಾರ್ಯನಾದ ನನಗೆ ಧಿಕ್ಕಾರವಿರಲಿ. ಯಾವ ರೀತಿಯಲ್ಲಿ ಲಕ್ಷ್ಮಣನು ಅರಣ್ಯಕ್ಕೆ ನನ್ನ ಜೊತೆಯಲ್ಲಿ ಬಂದನೋ ಹಾಗೆಯೇ ನಾನೀಗ ಇವರ ಜೊತೆಯಲ್ಲಿ ಯಮಲೋಕಕ್ಕೆ ಹೋಗ್ತೇನೆ. ಶ್ರೀರಾಮನ ವಿಲಾಪವನ್ನು ಕೇಳಿದ ವಾನರರೆಲ್ಲರೂ ದುಃಖಿಸುತ್ತಿದ್ದಾಗ ಸುಗ್ರೀವ ದುಃಖಕ್ಕೆ ಕಾರಣ ಕೇಳ್ತಾನೆ. ಆಗ ಅಂಗದ ರಾಮ ಲಕ್ಷ್ಮಣರಿಗೆ ಬಂದು ಒದಗಿರ್ತಕ್ಕಂಥ ಸ್ಥಿತಿಯನ್ನು ತಿಳಿಸ್ತಾನೆ. ಅಷ್ಟರಲ್ಲಿ ವಿಭೀಷಣ ಅಲ್ಲಿಗೆ ಬಂದು ರಾಮ ಲಕ್ಷ್ಮಣರನ್ನು ನೋಡಿ ಅವನಿಗೂ ದುಃಖ ಆಗುತ್ತೆ. ಹೀಗಿರುವಾಗ ಗರುಡನನ್ನು ವಾನರನ್ನು ನೋಡ್ತಾರೆ. ಅವನು ಬಂದುದನ್ನು ಕಾಣುತ್ತಲೇ ರಾಮಲಕ್ಷ್ಮಣರು ಬಂಧಿಸಿದ ಬಾಣಗಳ ರೂಪದಲ್ಲಿದ್ದ ಮಹಾಸರ್ಪಗಳು ದಿಕ್ಕಾಪಾಲಾಗಿ ಓಡೋಗ್ಬಿಡ್ತವೆ. ಗರುಡ ಅವರಿಬ್ಬರನ್ನು ಸ್ಪರ್ಶಿಸುತ್ತದಂತೆಯೇ ಅವರಿಗಾಗಿದ್ದ ಗಾಯಗಳೆಲ್ಲ ಮಾಯ್ಕೊಂಡು ಹೋಗ್ಬಿಡುತ್ತೆ. ಗರುಡ ಶ್ರೀರಾಮನಿಗೆ ಪ್ರದಕ್ಷಿಣೆ ಮಾಡಿ ಆಕಾಶಕ್ಕೆ ಹಾರಿ ಹೋಗ್ತಾನೆ. ಶ್ರೀರಾಮ ಲಕ್ಷ್ಮಣರು ಬಂಧ ಮುಕ್ತರಾದರೆಂಬ ವಾರ್ತೆಯನ್ನು ಕೇಳಿ ಚಿಂತಿತನಾದ ರಾವಣ ಧೂಮ್ರಾಕ್ಷನನ್ನು ಯುದ್ಧಕ್ಕೆ ಕಳಿಸ್ತಾನೆ. ವಾನರರಿಗೂ ಧೂಮ್ರಾಕ್ಷನಿಗೂ ಯುದ್ಧವಾಗಿ ಧೂಮ್ರಾಕ್ಷನನ್ನು ಹನುಮಂತ ವಧಿಸಿಬಿಡ್ತಾರೆ. ಇನ್ನು ಧೂಮ್ರಾಕ್ಷ ಹತನಾದನೆಂಬ ವಾರ್ತೆಯನ್ನು ಕೇಳಿ ಭಾಳ ಕೋಪದಿಂದ ರಾವಣ ವಜ್ರದಂಶನನ್ನು ಕಳಿಸ್ಕೊಡ್ತಾನೆ. ಅಂಗದ ಹಾಗೂ ವಜ್ರದಂಶನ ನಡುವೆ ಜೋರಾಗಿ ಯುದ್ಧ ಆಗುತ್ತೆ. ವಜ್ರದಂಶನನ್ನು ಅಂಗದ ಸಂಹಾರ ಮಾಡಿಬಿಡ್ತಾನೆ. ಇನ್ನು ವಜ್ರದಂಶ ಹತನಾದ ವಾರ್ತೆಯನ್ನು ಕೇಳಿ ರಾವಣನು ಅಕಂಪನನ್ನು ಯುದ್ಧಕ್ಕೆ ಕಳಿಸ್ತಾನೆ. ಅಕಂಪನನೂ ಕೂಡ ಯುದ್ಧದಲ್ಲಿ ಹನುಮಂತನ ಸಂಹರಿಸಿಬಿಡ್ತಾನೆ ಅವನನ್ನು. ನಂತರ ರಾವಣನು ಪ್ರಹಸ್ತನನ್ನು ಕಳಿಸ್ತಾನೆ. ಪ್ರಹಸ್ತನನ್ನು ನೀಲ ಯುದ್ಧದಲ್ಲಿ ಸಂಹಾರ ಮಾಡಿಬಿಡ್ತಾನೆ. ಪ್ರಹಸ್ತನ ಸಂಹಾರದ ವಾರ್ತೆಯನ್ನು ಕೇಳಿ ರಾವಣನು ತಾನೇ ಯುದ್ಧಕ್ಕೆ ಹೊರಡ್ತಾನೆ. ಅವನೇ ಹೋಗ್ಬಿಡ್ತಾನೆ, ಅದೇ ಸರಿಯಾಗಿರೋದು ಅಂತ.
ರಾವಣನ ಪ್ರಹಾರದಿಂದ ಸುಗ್ರೀವ ಮೂರ್ಛಿತನಾಗ್ತಾನೆ. ಲಕ್ಷ್ಮಣನಿಗೂ ರಾವಣನಿಗೂ ಯುದ್ಧ ಆಗುತ್ತೆ. ಹನುಮಂತ ರಾವಣರ ಮುಷ್ಟಿಯುದ್ಧವಾಗುತ್ತೆ. ನೀಲ ಲಕ್ಷ್ಮಣರು ಮೂರ್ಛಿತರಾಗ್ತಾರೆ. ಹನುಮಂತ ಕ್ಷಣಕಾಲ ರಾವಣನ ಪ್ರಹಾರಕ್ಕೆ ಸ್ತಂಭಿತನಾಗ್ತಾನೆ. ಶ್ರೀರಾಮನೊಡನೆ ಯುದ್ಧ ಮಾಡಿ ಪರಾಜಿತನಾಗಿ ರಾವಣನು ಲಂಕೆಗೆ ವಾಪಸ್ ಹೋಗ್ತಾನೆ. ಪರಾಜಯದಿಂದ ದುಃಖಿತನಾದ ರಾವಣನು ಕುಂಭಕರ್ಣನನ್ನು ಎಚ್ಚರಗೊಳಿಸಲಿಕ್ಕೆ ನಿಶ್ಚಯ ಮಾಡ್ತಾನೆ. ಶ್ರೀರಾಮನ ಬಾಣಗಳ ಭಯದಿಂದ ಪೀಡಿತನಾದ ರಾವಣನ ದರ್ಪ ಎಲ್ಲ ಉಡುಗೋಗಿತ್ತು. ಮನಸ್ಸು ವ್ಯಥೆಯಿಂದ ವ್ಯಗ್ರವಾಗಿತ್ತು. ಬ್ರಹ್ಮನು ಹೇಳಿದ್ದ ಘೋರವಾದ ವಾಕ್ಯವನ್ನು ಈಗ ಅವನಿಗೆ ಕಾರ್ಯರೂಪದಲ್ಲಿ ಸನ್ನಿಹಿತವಾಗಿದೆ. ನಿನಗೆ ಮನುಷ್ಯನಿಂದ ಭಯವಿದೆ, ಈ ವಿಷಯವನ್ನು ನೀನು ಚೆನ್ನಾಗಿ ತಿಳಿದುಕೊಂಡಿರುವಂಥ ಒಂದು ಘೋರ ವಾಕ್ಯ ಬ್ರಹ್ಮ ಹೇಳಿದ್ದ. ದೇವ ದಾನವ ಗಂಧರ್ವ ಯಕ್ಷ ರಾಕ್ಷಸ ಪನ್ನಗರಿಂದ ನಾನು ಅವಧ್ಯತ್ವವನ್ನು ಪ್ರಾರ್ಥಿಸಿದ್ದೆ, ಆದರೆ ಮನುಷ್ಯರಿಂದ ಅವಧ್ಯತ್ವವನ್ನು ಯಾಚಿಸಲಿಲ್ಲ. ಹಿಂದೆ ಇಕ್ಷ್ವಾಕು ಕುಲದ ರಾಜನಾಗಿದ್ದ ಅನರಣ್ಯನೆಂಬ ರಾಜ ನನಗೆ ಹೀಗೆ ಶಾಪ ಬೇರೆ ಕೊಟ್ಟಿದ್ದ. ಏನಂದರೆ, ರಾಕ್ಷಸಾಧಮನೆ, ಪುತ್ರ ಮಂತ್ರಿ ಸೇನಾಪತಿ ಅಶ್ವ ಸಾರಥಿಗಳ ಸಮೇತನಾಗಿ ನಿನ್ನನ್ನು ಸಂಹರಿಸುವ ವೀರಪುರುಷನು ನನ್ನ ವಂಶದಲ್ಲಿಯೇ ಹುಟ್ಟುತ್ತಾನೆ. ಅನರಣ್ಯನು ಹೇಳಿದ್ದ ಆ ಪುರುಷ ಇವನೇ, ದಶರಥನ ಮಗನಾದ ಇಕ್ಷ್ವಾಕು ಕುಲ ಸಂಭೂತನಾದ ಈ ರಾಮ ಅಂತಲೇ ನನಗೆ ಅನಿಸ್ತಾ ಇದೆ. ಅದೂ ಅಲ್ಲದೆ ಹಿಂದೆ ನನ್ನನ್ನು ವೇದವತಿಯು ಶಪಿಸಿದ್ಲು. ಅವಳನ್ನು ನನ್ನ ವಶವಾಗುವಂತೆ ಬಲಾತ್ಕರಿಸಿದ್ದೆ. ಅವಳೇ ಮಹಾಭಾಗ್ಯಶಾಲಿನಿಯಾದ ಈ ಸೀತೆಯೇ ಇರಬೇಕು. ಇದೇ ರೀತಿಯಲ್ಲಿ ಪಾರ್ವತಿ, ನಂದೀಶ್ವರ, ರಂಭೆ, ವರುಣನ ಮಗಳು ಇವರು ಕೂಡ ನನಗೆ ಶಾಪ ಕೊಟ್ಟಿದ್ದರು. ಅವರು ಹೇಳಿದ್ದಂತೆ ಈಗ ಎಲ್ಲವೂ ನಡೀತಾ ಇದೆ. ಆ ಶಾಪಗಳೇ ನನಗಿಂದು ಭಯಕ್ಕೆ ಕಾರಣಗಳಾಗಿವೆ. ಆದರೂ ಈ ಸಂಕಟದ ಪರಿಹಾರಕ್ಕಾಗಿ ನಾವೆಲ್ಲರೂ ಸೇರಿ ಪ್ರಯತ್ನಿಸುವುದು ಯುಕ್ತವಾಗಿದೆ. ಬ್ರಹ್ಮನ ಶಾಪದಿಂದಾಗಿ ಸರ್ವದಾ ನಿದ್ರಾವಶನಾಗಿಯೇ ಇರುವ ಈ ಕುಂಭಕರ್ಣನನ್ನು ಎಬ್ಬಿಸಲಿಕ್ಕೆ ನಾನು ಆದೇಶ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾನೆ. ರಾವಣನಾದರೂ ದುಃಖಿಯಾಗಿ ಚಿಂತಾವಶನಾಗಿ ಇಷ್ಟಾರ್ಥವು ಕೈಗೂಡದೆ ಸದಾ ಎಚ್ಚರಗೊಂಡೇ ಇರ್ತಾನೆ. ಆದರೆ ಅವನ ತಮ್ಮ ಕುಂಭಕರ್ಣನಾದರೂ ಸುಖವಾಗಿ ಮಲಗಿದ್ದಾನೆ. ಅವನಿಗೆ ಚಿಂತೆ ಎಂಬುದೇ ಇಲ್ಲ. ಅವನು ಕೆಲವು ವೇಳೆ 9 ತಿಂಗಳು ಮಲಗ್ತಾನೆ, ಕೆಲವು ವೇಳೆ 7 ತಿಂಗಳು ಮಲ್ಕೋತಾನೆ, ಕೆಲವು ವೇಳೆ 10 ತಿಂಗಳು ಮಲ್ಕೋತಾನೆ, ಕೆಲವು ವೇಳೆ 8 ತಿಂಗಳು ಮಲಗ್ತಾನೆ. ಇನ್ನೂ 9 ದಿವಸಗಳ ಹಿಂದೆ ತಾನೇ ಅವನು ರಾವಣನೊಡನೆ ಮಂತ್ರಾಲೋಚನೆ ಮಾಡಿ ಮಲಗಿದ್ದ. ಆಗ್ತಾನೆ ಅವನು ಮಲ್ಕೊಂಡಿದ್ದ. ಅವನು ಮಲಗಿದ್ರೆ ತಿಂಗಳಾಂಗಟ್ಟಲೆ ಮಲಗ್ತಾನೆ. ಆದರೆ ಒಂದು ಬರೀ 9 ದಿವಸದ ಹಿಂದೆ ಮಾತ್ರ ಅವನು ಆಗ್ತಾನೆ ರಾವಣನ ಜೊತೆ ಮಾತಾಡ್ಕೊಂಡು ಮಲಗಿದ್ದ. ಹಿಂಗಪ್ಪ ಎಬ್ಸೋದು ಅಂತ ರಾವಣ ಹೇಳ್ತಾನೆ. ಮಹಾಬಲನಾದ ಎಲ್ಲ ರಾಕ್ಷಸರಿಗೂ ಶ್ರೇಷ್ಠನಾದ ಕುಂಭಕರ್ಣನನ್ನು ನೀವೀಗಲೇ ಹೋಗಿ ಎಬ್ಸ್ರಿ. ಯುದ್ಧದಲ್ಲಿ ಮಹಾಬಾಹುವಾಗಿ ಅವನೊಬ್ಬ ವಾನರನನ್ನು, ರಾಜಪುತ್ರನನ್ನು ಬಹಳ ಬೇಗ ಸಂಹಾರ ಮಾಡ್ತಾನೆ. ಸಮಸ್ತ ರಾಕ್ಷಸರಿಗೂ ಮುಖ್ಯವಾಗಿರ್ತಕ್ಕಂತಹ ಅವನು ಯುದ್ಧದಲ್ಲಿ ಕೇತುವಿನಂತೆ ಇರ್ತಾನೆ. ಈಗ ನಾವು ಕುಂಭಕರ್ಣನನ್ನು ಏನಾದರೂ ಎಚ್ಚರಗೊಳಿಸಿದರೆ ಸಾಧಾರಣವಾದ ಈ ಯುದ್ಧದಲ್ಲಿ ರಾಮನಿಂದ ಪರಾಜಿತನಾಗಿ ಬಂದಿರುವ ನನಗೆ ಇನ್ನು ಮುಂದೆ ಪರಾಜಯದಿಂದ ಶೋಕ ಉಂಟಾಗುವುದಿಲ್ಲ. ಅವನೆದ್ದರೆ ನಮಗೆ ಪರಾಜಯವೆಂಬುದೇ ಇಲ್ಲ. ಇಂತಹ ಸಂಕಟದ ಸಮಯದಲ್ಲಿಯೂ ಕುಂಭಕರ್ಣನು ನನಗೆ ಸಹಾಯ ಮಾಡಲಿಕ್ಕೆ ಅಸಮರ್ಥನಾದರೆ ಅವನಿಗೆ ಇಂದ್ರನ ಪರಾಕ್ರಮಕ್ಕೆ ಸಮಾನವಾದ ಪರಾಕ್ರಮವಿದ್ದು ಏನು ಪ್ರಯೋಜನ ಹೇಳಿ? ಇಂತಹವನನ್ನು ಕಟ್ಟಿಕೊಂಡು ನಾನೇನು ಮಾಡಲಿ? ರಾವಣನ ಮಾತನ್ನು ಕೇಳಿ ರಾಕ್ಷಸರೆಲ್ಲರೂ ಗಾಬರಿಗೊಂಡು ಕುಂಭಕರ್ಣನ ಅರಮನೆಗೆ ಹೋಗ್ತಾರೆ. ಗಂಧಮಾಲೆಗಳನ್ನು, ಭಕ್ಷ್ಯಭೋಜ್ಯಾದಿಗಳನ್ನು ತೆಗೆದುಕೊಂಡು ಕುಂಭಕರ್ಣನ ಬಳಿಗೆ ಹೋಗ್ತಾರೆ. ಕುಂಭಕರ್ಣನ ಒಂದು ಗುಹೆಯಲ್ಲಿ ಮಲ್ಕೊಂಡಿರ್ತಾರೆ ಅವನು ಕುಂಭಕರ್ಣ. ಅದು 1 ಯೋಜನದಷ್ಟು ಅಗಲ, 1 ಯೋಜನದಷ್ಟು ಉದ್ದ ಇತ್ತು. ಆ ಗುಹೆಗೆ ಮಹಾದ್ವಾರ ಇತ್ತು. ಕುಂಭಕರ್ಣನು ಬಿಡುತ್ತಿದ್ದ ಉಸಿರಿನ ರಭಸಕ್ಕೆ ಬಹಳ ಕಷ್ಟದಿಂದ ತಡೆದು ರಾಕ್ಷಸರೆಲ್ಲರೂ ಗುಹೆಗೆ ಪ್ರವೇಶ ಮಾಡ್ತಾರೆ. ಎಲ್ಲರೂ ವಿವಿಧ ರೀತಿಯಲ್ಲಿ ಅವನನ್ನು ಎಬ್ಬಿಸಲಿಕ್ಕೆ ಪ್ರಾರಂಭಿಸ್ತಾರೆ. ಘರ್ಜನೆ ಮಾಡ್ತಿದ್ದಾರೆ. ಭೋಜನದ ಪರಿಮಳ ಬರುವಂತೆ ಮೂಸಿಸ್ತಾ ಇದ್ದಾರೆ. ವಿವಿಧ ಶಬ್ದಗಳನ್ನು ಅತ್ಯಂತ ಜೋರಾಗಿ ಮಾಡ್ತಿದ್ರು. ಅವನ ಶರೀರದ ಮೇಲೆ ಸಾಕಷ್ಟು ಪ್ರಹಾರ ಮಾಡಿದ್ರು. ಅವನಿಗೆ ಸರಿಯಾಗಿ ಬಾರಿಸಿದ್ರು. ಏನೇ ಮಾಡಿದ್ರು ಅವನು ಎಚ್ಚರಗೊಳ್ಳಲಿಲ್ಲ. ಸಾವಿರಾರು ಆನೆಗಳನ್ನು ಅವನ ಶರೀರದ ಮೇಲೆ ಏಕಕಾಲದಲ್ಲಿ ನುಗ್ಗಿಸಿದ್ರು. ಆಗ ಅವನಿಗೆ ಏನೋ ಮುಟ್ಟಿದಂತಾಗಿ ಎಚ್ಚರಗೊಂಡ. ನಿದ್ರಾಭಂಗದಿಂದ ಹಸಿವಿನಿಂದಲೂ ಆಕಳಿಸುತ್ತಾ ಮೇಲೆದ್ದು ಕೂತ್ಕೊಂಡ. ತನ್ನ ಬಳಿಯಲ್ಲಿಯೇ ರಾಕ್ಷಸರು ರಾಶಿ ಹಾಕಿದ್ದ ವಿಧ ವಿಧವಾದ ಭಕ್ಷ್ಯಗಳನ್ನು, ವರಾಹ ಮಹಿಷಿಗಳನ್ನು ನೋಡಿ ಕುಂಭಕರ್ಣನು ಕ್ಷಣ ಮಾತ್ರದಲ್ಲಿ ಎಲ್ಲರೂ ತಿಂದು ಮುಗಿಸ್ಬಿಟ್ಟ. ಅತ್ಲ ಕಡೆ ಬಾಯಾರಿಕೆ ತೀರೋಷ್ಟು ರಕ್ತವನ್ನು ಕುಡಿದ.
ರಕ್ತ ಮಾಂಸಗಳನ್ನು ಯಥೇಚ್ಛವಾಗಿ ತಿಂದು ತೆಗೆದ ನಂತರ ಕುಂಭಕರ್ಣ ತೃಪ್ತನಾಗಿರುವನೆಂದು ರಾಕ್ಷಸರು ಭಾವಿಸಿ ಅವನನ್ನು ಸುತ್ತುವರೆದು ನಿಂತುಕೊಳ್ತಾರೆ. ತನ್ನನ್ನು ಎಚ್ಚರಿಸಿದ ಕಾರಣವನ್ನು ಕುಂಭಕರ್ಣ ಕೇಳಿದಾಗ, ರಾಕ್ಷಸ ಶ್ರೇಷ್ಠರೇ, ನೀವೆಲ್ಲರೂ ಸೇರಿ ನನ್ನನ್ನು ಆದರಪೂರ್ವಕವಾಗಿ ಏಕೆ ಎಚ್ಚರಿಸಿದ್ರಿ? ರಾಜ ಕುಶಲವಾಗಿದ್ದಾನೆಯೇ? ನಮಗೆ ಯಾರಿಂದಲೂ ಯಾವ ವಿಧವಾದ ಭಯವೂ ಇಲ್ಲವೇ? ಅಥವಾ ಬೇರೆಯವರಿಂದ ನಮಗೆ ಮಹತ್ತರವಾದ ಭಯವು ಬಂದೊದಗಿದೆಯೇ? ಅದರ ನಿವಾರಣೆಗಾಗಿಯೇ ನೀವೆಲ್ಲರೂ ಸೇರಿ ನನ್ನನ್ನು ಎಚ್ಚರಗೊಳಿಸಬಹುದು ಅಲ್ವೇ? ಈಗಲೇ ನಾನು ರಾಕ್ಷಸ ರಾಜನಿಗೆ ಸನ್ನಿಹಿತವಾಗಿರತಕ್ಕಂಥ ಭಯವನ್ನು ಬುಡಸಹಿತ ಕಿತ್ತು ಹಾಕುತ್ತೇನೆ. ಸ್ವಲ್ಪ ಕಾರಣಗಳಿಗೆ ರಾಜನು ಮಲಗಿದ ನನ್ನನ್ನು ಎಚ್ಚರಿಸಿಗೊಳಿಸಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರಬಲವಾದ ಕಾರಣವೇ ಇರಬೇಕು. ಆದುದರಿಂದ ನನ್ನನ್ನು ಎಚ್ಚರಗೊಳಿಸಲು ಕಾರಣ ಏನು ಅಂತ ಯಥಾವತ್ತಾಗಿ ಹೇಳಿರಿ ಅಂತ ಕೇಳ್ತಾರೆ. ಕುಂಭಕರ್ಣನ ಪ್ರಶ್ನೆಗೆ ರಾವಣನ ಸಚಿವನಾದ ಯೂಪಾಕ್ಷ ಕೈ ಮುಗಿದು ಎಲ್ಲ ವಿಷಯವನ್ನು ವಿವರವಾಗಿ ತಿಳಿಸ್ತಾನೆ. ಅಣ್ಣನು ಯುದ್ಧದಲ್ಲಿ ಪರಾಜಿತನಾದನೆಂಬ ಯೂಪಾಕ್ಷನ ಮಾತನ್ನು ಕೇಳಿ ಕುಂಭಕರ್ಣ ಕೆಂಡಾಮಂಡಲಾಗ್ತಾನೆ. ಯೂಪಾಕ್ಷ, ನಾನೀಗಲೇ ವಾನರ ಸೈನ್ಯವನ್ನು ರಾಮಲಕ್ಷ್ಮಣರನ್ನು ಜಯಿಸಿ ಅನುತರವೇ ನಾನು ಅದಾದ ತಕ್ಷಣವೇ ಅವರೆಲ್ಲರೂ ಜಯಿಸ್ಕೊಂಡೇ ಆನಂತರನೇ ನಾನು ರಾವಣನನ್ನು ನೋಡ್ತೀನಿ. ಅಲ್ಲಿ ತನಕ ನಾನು ರಾವಣನ ನೋಡಲಿಕ್ಕೆ ಹೋಗಲ್ಲ. ವಾನರರ ರಕ್ತ ಮಾಂಸಗಳಿಂದ ರಾಕ್ಷಸರನ್ನು ತೃಪ್ತಿಗೊಳಿಸ್ತೇನೆ. ರಾಮ ಲಕ್ಷ್ಮಣರ ರಕ್ತವನ್ನು ನಾನೇ ಕುಡಿದು ಬಿಡ್ತೇನೆ. ಕುಂಭಕರ್ಣನ ಮಾತನ್ನು ಕೇಳಿ ರಾಕ್ಷಸನಾದ ಮಹೋದರ ಹೇಳ್ತಾನೆ, ಮಹಾಬಾಹುವೆ, ಮೊದಲು ನೀನು ರಾವಣನನ್ನು ನೋಡು. ಅವನ ಸಲಹೆಯನ್ನು ಕೇಳಿ ಗುಣದೋಷಗಳನ್ನು ವಿಮರ್ಶಿಸಿ ನಂತರ ಯುದ್ಧ ಮಾಡಿ ಶತ್ರುಗಳನ್ನು ಪರಾಜಯಗೊಳಿಸು ಅಂತ. ಕುಂಭಕರ್ಣ ರಾವಣನ ಬಳಿ ಹೋಗಲು ಒಪ್ಕೋತಾನೆ. ಅವನು ಹೋಗ್ತಾ ಇದ್ದುದನ್ನು ನೋಡಿ ಕುಂಭಕರ್ಣ ರಾವಣನ ಅರಮನೆಗೆ ಹೋಗುತ್ತಿದ್ದನ್ನು ಶ್ರೀರಾಮ ನೋಡ್ತಾನೆ. ವಿಭೀಷಣನನ್ನ ಕುರಿತು ಕೇಳ್ತಾನೆ, ವಿಭೀಷಣ, ಪರ್ವತದಂತೆ ವಿಶಾಲಕಾಯನಾದ ಇವನು ಯಾರು? ಈ ಭೂಮಂಡಲದಲ್ಲಿ ಏಕಮಾತ್ರ ಧ್ವಜಸ್ತಂಭದಂತೆ ಇವನು ಕಾಣ್ತಿದ್ದಾನೆ. ಇವನನ್ನು ನೋಡಿದ ತಕ್ಷಣ ಎಲ್ಲ ವಾನರ ಸೈನಿಕರು ದಿಕ್ಕುಪಾಲಾಗಿ ಓಡಿ ಹೋಗ್ತಿದ್ದಾರೆ. ಹೇಳು ವಿಭೀಷಣ, ಈ ಮಹಾಪುರುಷನಾರು ಅಂತ ಕೇಳ್ತಾನೆ. ಆಗ ವಿಭೀಷಣ ಹೇಳ್ತಾನೆ, ರಾಘವ, ಇವನು ವಿಶ್ವವಸುವಿನ ಮಗನಾಗಿರ್ತಕ್ಕಂಥ ಪ್ರತಾಪವಂತನಾದ ಕುಂಭಕರ್ಣ. ಇಂತಹ ಪರಮಾದ್ಭುತವಾದ ಶರೀರ ಪ್ರಮಾಣವಿರ್ತಕ್ಕಂಥವನು ರಾಕ್ಷಸರಲ್ಲಿ ಮತ್ತಾರೂ ಇಲ್ಲ. ಇವನು ಯುದ್ಧದಲ್ಲಿ ದೇವ, ದಾನವ, ಯಕ್ಷ, ರಾಕ್ಷಸ, ನಾಗ, ಗಂಧರ್ವ, ಕಿನ್ನರರನ್ನು ಸಾವಿರಾರು ಬಾರಿ ಪರಾಜಯಗೊಳಿಸಿದ್ದಾನೆ. ಹಲವಾರು ಬಾರಿ ಯುದ್ಧ ಮಾಡಿದ್ರು ಶೂಲಪಾಣಿಯಾದ ವಿರೂಪಾಕ್ಷನಾದ ಮಹಾಬಲನಾದ ಕುಂಭಕರ್ಣನನ್ನು ಸಂಹರಿಸಲು ದೇವತೆಗಳಿಗೆ ಸಾಧ್ಯವಾಗಲಿಲ್ಲ. ಇವನೊಬ್ಬ ಕಾಲನೇ ಇರಬಹುದೆಂದು ಅವರೆಲ್ಲರೂ ವಿಮೋಹಿತರಾಗಿದ್ದಾರೆ. ಮಹಾಕಾಯನಾದ ಈತ ಹುಟ್ಟಿದ ಕೂಡಲೇ ಹಸಿವಿನಿಂದ ಪೀಡಿತನಾಗಿ ಹಸಿವನ್ನು ನೀಗಿಸಿಕೊಳ್ಳಲು ಹಲವಾರು ಸಾವಿರ ಪ್ರಾಣಿಗಳನ್ನು ನುಂಗಿದರು. ಹೀಗೆ ಸಾವಿರಾರು ಪ್ರಜೆಗಳು ವಿನಾಶ ಹೊಂದಲು ಭಯಪೀಡಿತರಾದ ಉಳಿದ ಪ್ರಜೆಗಳು ದೇವರಾಜನಾದ ಇಂದ್ರನಿಗೆ ಶರಣು ಹೋಗಿ ತಮ್ಮ ಕಷ್ಟವನ್ನು ಅವನಲ್ಲಿ ನಿವೇದಿಸಿಕೊಂಡರು. ಅದರಿಂದ ಇಂದ್ರನಿಗೆ ಮಹಾಕ್ರೋಧ ಉಂಟಾಯಿತು. ಒಡನೆ ಅವನು ತೀಕ್ಷ್ಣವಾಗಿದ್ದ ವಜ್ರಾಯುಧದಿಂದ ಕುಂಭಕರ್ಣನನ್ನು ಪ್ರಹರಿಸ್ತಾನೆ. ಇದರಿಂದ ಕೋಪಗೊಂಡ ಕುಂಭಕರ್ಣ ಗಟ್ಟಿಯಾಗಿ ಸಿಂಹನಾದ ಮಾಡ್ತಾನೆ. ಇಂದ್ರನ ಐರಾವತದ ಕೊಂಬನ್ನೇ ಕಿತ್ತು ಆ ವಜ್ರಿಯ ವಕ್ಷಸ್ಥಳದಲ್ಲಿ ಪ್ರಹರಿಸ್ತಾನೆ. ಕುಂಭಕರ್ಣನ ಹಸಿವು ತೀರಿಸಿಕೊಳ್ಳೋದಕ್ಕಾಗಿ ಪ್ರಜೆಗಳನ್ನೇ ಭಕ್ಷಿಸ್ತಿರೋದನ್ನು, ದೇವತೆಗಳನ್ನು ತಿರಸ್ಕರಿಸ್ತಾ ಇರೋದನ್ನು, ಋಷಿಗಳ ಆಶ್ರಮಗಳನ್ನು ಧ್ವಂಸ ಮಾಡ್ತಿರೋದನ್ನು, ಮತ್ತು ಪರಸ್ತ್ರೀಯರನ್ನು ಬಾರಿಗೂ ಅಪಹರಿಸಿಕೊಂಡು ಹೋಗ್ತಿರೋದನ್ನು ಬ್ರಹ್ಮನಲ್ಲಿ ಪ್ರಜೆಗಳು ನಿವೇದಿಸ್ಕೊಳ್ತಾರೆ. ಇಂದ್ರ ಕೂಡ ಬ್ರಹ್ಮನಲ್ಲಿ ಪ್ರಜೆಗಳ ನಾಶದ ಬಗ್ಗೆ ನಿವೇದಿಸ್ಕೊಳ್ತಾನೆ. ಬ್ರಹ್ಮ ಕುಂಭಕರ್ಣನನ್ನು ಕರೆದುಬಿಟ್ಟು ಅವನೆಲ್ಲ ನೋಡೊಡನೆಯೇ ಬ್ರಹ್ಮ ಕೂಡ ಭಯದಿಂದ ನಡುತ್ತಾನೆ. ನಂತರ ಧೈರ್ಯ ತಂದುಕೊಂಡು ಹೇಳ್ತಾನೆ, ನಿಶ್ಚಯವಾಗಿಯೂ ಲೋಕದ ವಿನಾಶಕ್ಕಾಗಿಯೇ ವಿಶ್ವವಸನಿಂದ ನೀನು ಹುಟ್ಟಿದ್ದೀಯೇ. ಆದುದರಿಂದ ನೀನು ಇಂದು ಮೊದಲಾಗಿ ಸತ್ತವನಂತೆ ಯಾವಾಗಲೂ ನಿದ್ರಾವಶನಾಗಿ ಮಲಗಿಯೇ ಇರುವೆ. ಬ್ರಹ್ಮನ ಶಾಪದಿಂದ ಕುಂಭಕರ್ಣ ರಾವಣನಲ್ಲಿ ಹೇಳ್ಕೊಳ್ತಾನೆ. ಆಗ ಗಾಬರಿಗೊಂಡಿದ್ದ ರಾವಣ ಬ್ರಹ್ಮನನ್ನು ಪರಿಹಾರ ಕೇಳಿದಾಗ ಬ್ರಹ್ಮನು, ಇವನು 6 ತಿಂಗಳು ಮಲಗಿದ್ದು 1 ದಿನ ಮಾತ್ರ ಎಚ್ಚರಗೊಂಡಿರುವನು. ಆ 1 ದಿನವೇ ಹಸಿವಿನಿಂದ ಕೂಡಿ ಭೂಮಿಯಲ್ಲಿ ಸಂಚರಿಸುತ್ತಾ ಸಾವಿರಾರು ಪ್ರಜೆಗಳನ್ನು ಭಕ್ಷಿಸುತ್ತಾನೆ. ಹೀಗೆ ಬ್ರಹ್ಮ ಕುಂಭಕರ್ಣನಿಗೆ ಶಾಪವನ್ನಿಟ್ಟು ರಾಕ್ಷಸರನ್ನು ಕಳಿಸಿಕೊಡ್ತಾನೆ. ವಿಭೀಷಣನ ಮಾತನ್ನು ಕೇಳಿ ಶ್ರೀರಾಮ ನೀರನಿಗೆ ಕುಂಭಕರ್ಣನ ಎದುರಿಸಲಿಕ್ಕೆ ಬೇಕಾಗ್ತಕ್ಕಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಲಿಕ್ಕೆ ಹೇಳ್ತಾನೆ. ಈ ಕಡೆ ಕುಂಭಕರ್ಣ ರಾವಣನ ಬಳಿ ಹೋಗ್ತಾನೆ. ರಾವಣ ಶ್ರೀರಾಮ ಸೇನೆ ಲಂಕೆಯನ್ನು ಆಕ್ರಮಿಸಿರ್ತಕ್ಕಂಥ ವೃತ್ತಾಂತವನ್ನು ಹೇಳಿ ಶತ್ರುಗಳ ನಾಶ ನಿನ್ನಿಂದ ಆಗಬೇಕು ಅಂತ ತಿಳಿಸ್ತಾನೆ. ರಾವಣನ ಕುತ್ಸಿತ ಕಾರ್ಯಕ್ಕಾಗಿ ಕುಂಭಕರ್ಣ ನಿಂದಿಸ್ತಾನೆ. ರಾವಣನು ಧರ್ಮ ತೊರೆದು ಅಧರ್ಮಯುತ ಕೆಲಸ ಮಾಡಿದ್ದಾನೆ, ಉಪಯುಕ್ತ ಮಾತುಗಳನ್ನು ಆಡಿದ್ದಾನೆ. ಆದರೂ ಕೂಡ
ರಾವಣ, ಈಗ ಇಂತಹ ಮಾತುಗಳನ್ನಾಡಿ ಪ್ರಯೋಜನವಿಲ್ಲ. ಇಂತಹ ವಿಷಮ ಕಾಲದಲ್ಲಿ ಯಾವುದು ಯುಕ್ತವಾಗಿದೆಯೋ ಆ ಕಾರ್ಯವನ್ನು ನೀನು ಮಾಡು. ನನ್ನ ಅನೀತಿಯಿಂದ ಉಂಟಾಗಿರುವ ದೋಷವನ್ನು, ಪರಾಕ್ರಮವನ್ನು ತೋರಿಸುವುದರ ಮೂಲಕವಾಗಿ ಸರಿಪಡಿಸು ಅಂತ ಹೇಳ್ತಾನೆ. ರಾವಣನ ಮಾತುಗಳನ್ನು ಕೇಳಿ ಕುಂಭಕರ್ಣ ಯುದ್ಧಕ್ಕೆ ಹೊರಡಲಿಕ್ಕೆ ಸಿದ್ಧನಾಗ್ತಾನೆ. ಆಗ ಮಹೋದರನೆಂಬ ಮಂತ್ರಿ ಹೇಳ್ತಾನೆ, ಶ್ರೀರಾಮನು ಸಿಂಹದಂತೆ ಅತ್ಯಂತ ಪರಾಕ್ರಮಿಯೂ ಭಯಂಕರನೂ ಆಗಿದ್ದಾನೆ. ದುರ್ಬುದ್ಧಿಯಿಂದಾಗಿ ಮಲಗಿದ್ದ ಸರ್ಪವನ್ನು ಹೊಡೆದೆಬ್ಬಿಸುವಂತೆ ನೀನು ಅವನನ್ನು ಎಚ್ಚರಗೊಳಿಸಲು ಬಯಸುತ್ತಿರುವೆ. ನೀನೊಬ್ಬನೇ ಅವರೊಡನೆ ಯುದ್ಧಕ್ಕೆ ಹೋಗುವುದು ನನಗೆ ಉಚಿತವಾಗಿ ಕಾಣುತ್ತಿಲ್ಲ. ನಾನು ದ್ವಿಜಿಹ್ವ, ಸಂಹ್ಲಾದಿ, ಕುಂಭಕರ್ಣ, ವಿತರ್ಧನ ಈ 5 ರಾವಣರೊಡನೆ ಯುದ್ಧ ಮಾಡಲಿಕ್ಕೆ ಹೋಗೋಣ ಅಂತ. ನಾವೇನಾದರೂ ಶತ್ರುವನ್ನು ಜಯಿಸಿದರೆ ಸೀತೆಯನ್ನು ನಿನ್ನ ವಶಕ್ಕೆ ತೆಗೆದುಕೊಳ್ಳಲು ಬೇರೆ ಯಾವ ಉಪಾಯದ ಅಗತ್ಯವೂ ಇಲ್ಲ. ಒಂದು ವೇಳೆ ನಾವು ಪರಾಜಿತರಾಗಿ ಹಿಂದಿರುಗಿದರೆ ರಾಮನಾಮಾಂಕಿತ ಬಾಣದಿಂದ ಸೀಳಲ್ಪಟ್ಟವರಾಗಿ ರಕ್ತದಿಂದ ತೊಯ್ದಂತೆ ನಾವು ರಾಮಲಕ್ಷ್ಮಣರನ್ನು ನುಂಗಿಬಿಟ್ಟೆವು ಎಂದು ಕೂಗಿಕೊಂಡು ಬರುತ್ತೇವೆ. ಇದನ್ನು ನಗರದೆಲ್ಲೆಡೆ ಸಾರೋಣ. ಸೀತೆ ಪತಿಯನ್ನು ಕಳೆದುಕೊಂಡು ಅನಾಥೆಯಾದವೆಂದು ಭಾವಿಸಿ ನಿನ್ನ ಅಧೀನಳಾಗಲು ಒಪ್ಪುತ್ತಾಳೆ ಎಂದು ಸಲಹೆ ಕೊಡ್ತಾನೆ. ಮಹೋದರನ ಮಾತನ್ನು ಯಾರೂ ಒಪ್ಪಲಿಲ್ಲ. ಕುಂಭಕರ್ಣ ರಣರಂಗಕ್ಕೆ ಹೊರಡ್ತಾನೆ. ಅವನೊಬ್ಬನೇ. ಕುಂಭಕರ್ಣನ ಭಯದಿಂದ ವಾನರರೆಲ್ಲ ಓಡಿ ಹೋಗ್ತಾರೆ. ಅಂಗದ ಆ ವಾನರರಿಗೆ ಪ್ರೋತ್ಸಾಹಿಸ್ತಾನೆ. ಕುಂಭಕರ್ಣ ಅನೇಕ ವಾನರನ್ನು ಸಂಹಾರ ಮಾಡ್ತಾನೆ. ಅಂಗದ ವಾನರನ್ನು ಹುರಿದುಂಬಿಸ್ತಾ ಇರ್ತಾನೆ. ಘನಘೋರ ಯುದ್ಧವಾಗುತ್ತೆ. ಹನುಮಂತ ಕುಂಭಕರ್ಣನ ಮೇಲೆ ಪ್ರಹಾರ ಮಾಡ್ತಾನೆ. ಕುಂಭಕರ್ಣ ಹನುಮಂತನನ್ನು ಘಾಸಿಗೊಳಿಸ್ತಾನೆ. ಹನುಮಂತ ಕುಂಭಕರ್ಣನ ಶೂಲವನ್ನು ತುಂಡರಿಸ್ತಾನೆ. ಸಿಟ್ಟಾದ ಕುಂಭಕರ್ಣ ಸುಗ್ರೀವನನ್ನು ಪ್ರಹರಿಸ್ತಾನೆ. ಆ ಪ್ರಹಾರದಿಂದ ಸುಗ್ರೀವ ಪ್ರಜ್ಞೆನೇ ಕಳೆದುಕೊಂಡ್ಬಿಡ್ತಾನೆ. ತಪ್ಪದ ಎಳಗಡ್ಡು ಹೋಗ್ತಾನೆ. ಸುಗ್ರೀವನನ್ನು ಕುಂಭಕರ್ಣನು ಎತ್ತಿಕೊಂಡು ಲಂಕೆಗೆ ಹೊರಟೋಗ್ತಾನೆ. ಸುಗ್ರೀವನು ಕುಂಭಕರ್ಣನ ಕಿವಿಗಳನ್ನು ಗಾಯಗೊಳಿಸಿದಾಗ ಕುಂಭಕರ್ಣ ಅವನನ್ನು ನೆಲಕ್ಕೆ ಅಪ್ಪಳಿಸಿ ಹಿಂಸಿಸಲಿಕ್ಕೆ ಪ್ರಾರಂಭಿಸುತ್ತಿದ್ದಂಗೆ ಸುಗ್ರೀವನು ಛಂಗನ ಮೇಲಕ್ಕೆ ಹಾರಿ ಶ್ರೀರಾಮನ ಜೊತೆಗೆ ಹೋಗಿ ಬಂದು ಸೇರ್ಕೊಂಡ್ಬಿಡ್ತಾನೆ. ಪುನಃ ಕುಂಭಕರ್ಣ ರಣರಂಗಕ್ಕೆ ಬಂದು ಎಲ್ಲರನ್ನೂ ನಾಶ ಮಾಡ್ತಾನೆ. ಲಕ್ಷ್ಮಣನ ಜೊತೆ ಘೋರ ಯುದ್ಧವಾಗುತ್ತೆ. ಕಡೆಗೆ ಶ್ರೀರಾಮನೇ ಅಸ್ತ್ರ ಪ್ರಹಾರಗಳಿಂದ ಕುಂಭಕರ್ಣನನ್ನು ಸಾಯಿಸಿಬಿಡ್ತಾನೆ. ಇಲ್ಲಿಗೆ ಕುಂಭಕರ್ಣನ ವಧೆ ಆಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಇಂದ್ರಜಿತ್ ಒಂದು ಯುದ್ಧ ಪ್ರಸಂಗವನ್ನು ತಿಳಿಯೋಣ. ಧನ್ಯವಾದಗಳು.